ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಈಗ 2025ರ ಸಾಲಿನಲ್ಲಿ ನಮ್ಮ ಭಾರತದಲ್ಲಿ ಮಹಾಕುಂಭ ಮೇಳವು ನಡೆಯುತ್ತಿದೆ. ಇದರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೈಯೆಸ್ಟ್ ಆಗಿ ಕ್ವಶನ್ಸ್ಗಳು ಬರುವ ಸಾಧ್ಯತೆ ಇರುತ್ತದೆ. ಸೊ ಯಾವೆಲ್ಲ ಕ್ವಶನ್ಸ್ಗಳು ಬರಬಹುದು ಮತ್ತು ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳಬಹುದು ಎನ್ನುವ ಮಾಹಿತಿಯನ್ನು ಮತ್ತು ಯಾವೆಲ್ಲ ಮಾಹಿತಿಯನ್ನು ನೀವು ನೆನಪಿಟ್ಟುಕೊಳ್ಳುವುದು ಉತ್ತಮವಾಗಿರುತ್ತದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ, ಇದರ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿಕ್ಕೆ ಇದ್ದೇನೆ. ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವು ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಕೂಡ ಮಾಡಿ. ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಮೊದಲನೆಯ ಪ್ರಶ್ನೆಯನ್ನು ನೋಡಿ. ಭಾರತದಲ್ಲಿ ಕುಂಭಮೇಳವನ್ನು ಎಷ್ಟು ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತದೆ? ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. 12 ವರ್ಷಗಳಿಗೊಮ್ಮೆ ಭಾರತದಲ್ಲಿ ಮಹಾಕುಂಭ ಮೇಳವನ್ನು ಆಯೋಜಿಸಲಾಗುತ್ತದೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡಿ. ಈ ಕುಂಭಮೇಳವು ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿರುತ್ತದೆ. ಈ ಕುಂಭಮೇಳವನ್ನು ಮಕರ ಸಂಕ್ರಾಂತಿಯ ದಿನದಂದು, ನಿಮಗೆ ಗೊತ್ತೇ ಇರಬಹುದು, ಜನವರಿ 14ರಂದು ಪ್ರತಿ ವರ್ಷ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ. ಸೊ ಈ ಸಂದರ್ಭದಲ್ಲಿ ಈ ಕುಂಭಮೇಳವನ್ನು ಆಚರಿಸಲಾಗುತ್ತದೆ. ಸೊ ಇಲ್ಲಿ ಭಾರತದಲ್ಲಿ 4 ನಗರಗಳಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಈ ಮಹಾಕುಂಭಗಳನ್ನು ಆಯೋಜಿಸಲಾಗುತ್ತದೆ. ಮಹಾಕುಂಭ ಮೇಳವನ್ನು 4 ನಗರಗಳಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತದೆ. ಸೊ ಇಲ್ಲಿ 4 ನಗರಗಳು ಯಾವುದು ಅಂತ ನೋಡುವುದಾದಲ್ಲಿ, ಇಲ್ಲಿ 4 ನಗರಗಳಲ್ಲಿ ಅಂದರೆ 4 ನಗರಗಳಲ್ಲಿರುವ ಯಾವುದಾದ್ರೂ ಒಂದು ನಗರಗಳಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ. ಸೊ 4 ನಗರಗಳು ಯಾವುದೆಂದರೆ, ಮೊದಲನೆಯದ್ದು ಗಂಗಾ ದಡದಲ್ಲಿರುವ ಹರಿದ್ವಾರ, ಎರಡನೆಯದ್ದು ಕ್ಷಿಪ್ರಾ ನದಿಯ ಉಜ್ಜಯಿನಿ, ಮೂರನೆಯದ್ದು ಗೋದಾವರಿ ದಡದಲ್ಲಿರುವ ನಾಸಿಕ್ ಮತ್ತು ನಾಲ್ಕನೆಯದ್ದು ಗಂಗಾ ಯಮುನಾ ಮತ್ತು ಪೌರಾಣಿಕ ಅದೃಶ್ಯ ಸರಸ್ವತಿ ಸಂಗಮ. ಅಂದರೆ ಈಗ ಈ ಸರಸ್ವತಿ ನದಿ ಕಾಣಿಸುವುದಿಲ್ಲ, ಪೌರಾಣಿಕ ಅದೃಶ್ಯ ಅಂದರೆ ಹಿಂದೆ ತಿಳಿಸ್ತಾ ಇದ್ರು ಈ ನದಿಗಳು ಇತ್ತು ಅಂತ. ಹಾಗಾಗಿ ಗಂಗಾ ಯಮುನಾ ಮತ್ತು ಸರಸ್ವತಿ ಸಂಗಮದಲ್ಲಿರುವ ಪ್ರಯಾಗರಾಜ್ನಲ್ಲಿ ಈ 4 ನಗರಗಳಲ್ಲಿ ಯಾವುದಾದರೂ ಒಂದು ನಗರಗಳಲ್ಲಿ 12 ವರ್ಷಗಳಿಗೊಮ್ಮೆ ಮಹಾಕುಂಭ ಮೇಳವನ್ನು ಆಯೋಜಿಸಲಾಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. 2025ರಲ್ಲಿ ಮಹಾಕುಂಭ ಮೇಳವನ್ನು ಎಲ್ಲಿ ಆಯೋಜಿಸಲಾಗಿದೆ? ಸೊ ನಾನು ಆಗ ತಿಳಿಸಿದಂತೆ ಒಟ್ಟಿಗೆ 4 ನಗರಗಳಲ್ಲಿ ಮಹಾಕುಂಭ ಮೇಳವನ್ನು ಆಯೋಜಿಸಲಾಗುತ್ತದೆ ಪ್ರತಿ 12 ವರ್ಷಗಳಿಗೊಮ್ಮೆ. ಸೊ ಈಗ 2025ರಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳವನ್ನು ಎಲ್ಲಿ ಆಯೋಜಿಸಲಾಗುತ್ತದೆ? ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ಪ್ರಯಾಗರಾಜ್, ಉತ್ತರ ಪ್ರದೇಶದಲ್ಲಿ ಮಹಾಕುಂಭ ಮೇಳವನ್ನು 2025ರಲ್ಲಿ ಆಯೋಜಿಸಲಾಗುತ್ತದೆ. ಸೊ ಇದರ ಬಗ್ಗೆ ಮಾಹಿತಿಯನ್ನು ನೋಡುವ. 2025ರ ಸಾಲಿನಲ್ಲಿ ನಡೆಯುವ ಮಹಾಕುಂಭ ಮೇಳವನ್ನು ಪ್ರಯಾಗ ಕುಂಭಮೇಳ ಅಂತ ಕೂಡ ಕರೆಯಲಾಗುತ್ತದೆ. ಸೊ ಇದನ್ನು 13 ಜನವರಿಯಿಂದ 26 ಫೆಬ್ರವರಿ 2025ರವರೆಗೆ ಭಾರತದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ತ್ರಿವೇಣಿ ಸಂಗಮದಲ್ಲಿ ನಡೆಸಲಾಗುತ್ತದೆ. ಸೊ ಈ ಮಹಾಕುಂಭ ಮೇಳವನ್ನು ಎಲ್ಲಿ ನಡೆಸಲಾಗುತ್ತದೆ ಅಂದರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಯಾವ ಸಂಗಮದಲ್ಲಿ? ತ್ರಿವೇಣಿ ಸಂಗಮದಲ್ಲಿ ನಡೆಸಲಾಗುತ್ತದೆ. ಇದು 13ರಿಂದ 26 ಫೆಬ್ರವರಿಯವರೆಗೆ ನಡೆಸಲಾಗುತ್ತಿದೆ. ಸೊ ಇಲ್ಲಿ 13ರಿಂದ 26 ಫೆಬ್ರವರಿ ಅಂದರೆ ಒಟ್ಟಿಗೆ 45 ದಿನಗಳವರೆಗೆ ಈ ಮಹಾಕುಂಭ ಮೇಳವನ್ನು ನಡೆಸಲಾಗುತ್ತಿದೆ. ಸೊ ಇಲ್ಲಿ ಮೇಯ್ನಾಗಿ ನೆನಪಿಟ್ಟುಕೊಳ್ಬೇಕಾದ ಅಂಶ ಏನೆಂದರೆ, ಇಲ್ಲಿ ಈ ಮಹಾಕುಂಭ ಮೇಳ ಉಂಟಲ್ಲ, ಇದು ಪ್ರತಿ 144 ವರ್ಷಗಳಿಗೆ ಒಮ್ಮೆ ಮಾತ್ರ ಆಯೋಜಿಸಲಾಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ. 144 ವರ್ಷಗಳಿಗೊಮ್ಮೆ ಮಾತ್ರ ಮಹಾಕುಂಭ ಮೇಳವನ್ನು ಆಯೋಜಿಸಲಾಗುವುದು. ಹಾಗೆ ಹೆಚ್ಚಿನ ಮಾಹಿತಿ ನೋಡಿ. ಇಲ್ಲಿ ಈ ಕುಂಭಮೇಳಗಳು ನಡೆಯುತ್ತದಲ್ಲ, ಇದು 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಇಲ್ಲಿ ಒಟ್ಟಿಗೆ 4 ಸ್ಥಳಗಳಲ್ಲಿ ನಡೆಯುತ್ತದೆ ಅಂತ ಹೇಳಿದರೆ, 4 ಸ್ಥಳದಲ್ಲಿ ಒಂದು ಸ್ಥಳದಲ್ಲಿ ನಡೆಯಲಾಗುತ್ತದೆ. 4 ಸ್ಥಳಗಳು ಯಾವುದು? ಪ್ರಯಾಗರಾಜ್, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ ಆಗಿರುತ್ತದೆ. ಸೊ ಇಲ್ಲಿ ಯಾವುದಾದ್ರೂ ಒಂದು ಸ್ಥಳವನ್ನು ಹೇಗೆ ಆಯ್ಕೆ ಮಾಡುತ್ತಾರೆ ಅಂದರೆ, ಗುರು, ಸೂರ್ಯ ಮತ್ತು ಚಂದ್ರನ ಸ್ಥಾನಗಳು ಹೇಗಿದೆ ಅಂತ ನೋಡಿಕೊಂಡು ಅವುಗಳನ್ನು ಆಯ್ಕೆ ಮಾಡಲಾಗುತ್ತದೆ, ಅಂದರೆ ಸ್ಥಳಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ ನೋಡಿ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಯಾಗಿರುತ್ತದೆ. ಈ ಕುಂಭಮೇಳಗಳು ಎಲ್ಲಿ ಆಯೋಜಿಸಬೇಕೆಂದು ಯಾವ ಆಧಾರದ ಮೇಲೆ ನಿರ್ಧರಿಸುತ್ತಾರೆ ಅಂತ. ಸೊ ಇಲ್ಲಿ ಆಪ್ಷನ್ ಬಿ ಉತ್ತರ ಆಗಿರುತ್ತದೆ. ರಾಶಿ ಚಕ್ರಗಳು ಉಂಟಲ್ಲ, ರಾಶಿ ಚಕ್ರಗಳ ಮೇಲೆ ನಿರ್ಧರಿಸಲಾಗುತ್ತದೆ ಕುಂಭಮೇಳಗಳನ್ನು 12 ವರ್ಷಗಳಿಗೊಮ್ಮೆ ಎಲ್ಲಿ ಆಯೋಜಿಸಲಾಗುತ್ತದೆ ಅಂತ. ಸೊ ಹೇಗೆ ಅಂದರೆ, ಇಲ್ಲಿ ಈ ಮಾಹಿತಿಯನ್ನು ನೋಡಿ.
ಗುರುವು ಕುಂಭರಾಶಿಯನ್ನು ಪ್ರವೇಶಿಸಿದಾಗ ಮತ್ತು ಸೂರ್ಯನು ಮೇಷರಾಶಿಯನ್ನು ಪ್ರವೇಶಿಸಿದಾಗ ಹರಿದ್ವಾರದ ಗಂಗಾ ತೀರದಲ್ಲಿ ಕುಂಭ ಉತ್ಸವವನ್ನು ಅಥವಾ ಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ. ಹಾಗೆ ಗುರುವು ವೃಷಭ ರಾಶಿಯನ್ನು ಪ್ರವೇಶಿಸುವಾಗ ಮತ್ತು ಸೂರ್ಯ ಮತ್ತು ಚಂದ್ರರು ಮಕರ ರಾಶಿಯನ್ನು ಪ್ರವೇಶಿಸುವಾಗ ಪ್ರಯಾಗರಾಜ್ನ ಇಲ್ಲಿ ಉತ್ತರ ಪ್ರದೇಶದಲ್ಲಿರುವ ಪ್ರಯಾಗರಾಜ್ನ ತ್ರಿವೇಣಿ ಸಂಗಮದಲ್ಲಿ ಕುಂಭ ಮೇಳವನ್ನು ಆಯೋಜಿಸಲಾಗುತ್ತದೆ. ಹಾಗೆಯೇ ಇಲ್ಲಿ ಗುರು ಮತ್ತು ಸೂರ್ಯ ಸಿಂಹರಾಶಿಗೆ ಪ್ರವೇಶಿಸಿದಾಗ ನಾಸಿಕ್ನ ಗೋದಾವರಿ ದಡದಲ್ಲಿ ಕುಂಭೋತ್ಸವವನ್ನು ಆಯೋಜಿಸಲಾಗುತ್ತದೆ ಅಥವಾ ಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ. ಮತ್ತು ಗುರುವು ಸಿಂಹರಾಶಿಗೆ ಮತ್ತು ಸೂರ್ಯನು ಮೇಷರಾಶಿಗೆ ಪ್ರವೇಶಿಸಿದಾಗ ಉಜ್ಜಯಿನಿಯ ಶಿಪ್ರಾ ತೀರದಲ್ಲಿ ಕುಂಭೋತ್ಸವ ಅಥವಾ ಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ. ಸೊ ಈ ರೀತಿಯಾಗಿ ಯಾವ ಸ್ಥಳದಲ್ಲಿ ಕುಂಭಮೇಳಗಳು ನಡೆಯಬೇಕು ಎನ್ನುವುದನ್ನು ರಾಶಿಗಳ ಆಧಾರದ ಮೇಲೆ ಮತ್ತು ಗುರು ಸೂರ್ಯ ಮತ್ತು ಚಂದ್ರನ ಸ್ಥಾನಗಳ ಆಧಾರದ ಮೇಲೆ ಕುಂಭಮೇಳಗಳು ಯಾವ ಸ್ಥಳದಲ್ಲಿ ನಡೆಯಬೇಕು ಅಂತ ಆಯ್ಕೆ ಮಾಡುತ್ತಾರೆ ಅಥವಾ ನಿರ್ಧರಿಸುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ಭಾರತದಲ್ಲಿ ಎಷ್ಟು ರೀತಿಯ ಕುಂಭಮೇಳಗಳಿವೆ? ಇದರ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ 4. ಭಾರತದಲ್ಲಿ ಒಟ್ಟಾಗಿ 4 ರೀತಿಯ ಕುಂಭಮೇಳಗಳಿರುತ್ತದೆ. ಅವುಗಳು ಯಾವುದಂತ ಇಲ್ಲಿ ನೋಡಿ. ಫಸ್ಟ್ ಕುಂಭಮೇಳ, ಇದು ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳ ಆಗಿರುತ್ತದೆ. ಇದು 4 ಪ್ಲೇಸ್ಗಳಲ್ಲಿ, ನಾನು ತಿಳಿಸಿದ 4 ಪ್ಲೇಸ್ಗಳು ಉಂಟಲ್ಲ, ಅವುಗಳಲ್ಲಿ ಒಂದು ಪ್ಲೇಸನ್ನು ಆಯ್ಕೆ ಮಾಡಲಾಗುತ್ತದೆ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳ ಆಗಿರುತ್ತದೆ. ಹಾಗೆಯೇ ಎರಡನೆಯದ್ದು ಅರ್ಧ ಕುಂಭಮೇಳ. ಇದು ಹೆಸರೇ ತಿಳಿಸುವಂತೆ 6 ವರ್ಷಗಳಿಗೊಮ್ಮೆ 12ರಿಂದ 6 ವರ್ಷ, ಅರ್ಧ 6 ವರ್ಷಗಳಿಗೊಮ್ಮೆ ನಡೆಸುವ ಕುಂಭಮೇಳವಾಗಿರುತ್ತದೆ ಅರ್ಧ ಕುಂಭಮೇಳ. ಇದು ಹರಿದ್ವಾರ ಮತ್ತು ಪ್ರಯಾಗರಾಜ್ನಲ್ಲಿ ನಡೆಸಲಾಗುತ್ತದೆ. 6 ವರ್ಷಗಳಿಗೊಮ್ಮೆ, ಒಮ್ಮೆ ಹರಿದ್ವಾರದಲ್ಲಿ ಮಾಡಿದರೆ ಇನ್ನೊಮ್ಮೆ ಪ್ರಯಾಗರಾಜ್ನಲ್ಲಿ ಮಾಡಲಾಗುತ್ತದೆ. ಮೂರನೆಯದು ಮಹಾಕುಂಭಮೇಳ. ಇದು ಪ್ರಯಾಗರಾಜ್ನಲ್ಲಿ ನಡೆಯುತ್ತದೆ. 144 ವರ್ಷಗಳಿಗೊಮ್ಮೆ ಮಾತ್ರ ನಡೆಯುವ ಒಂದು ಮಹಾಕುಂಭಮೇಳವಾಗಿರುತ್ತದೆ. ಹಾಗೆಯೇ ನಾಲ್ಕನೆಯದು ಮಾಘ ಕುಂಭ ಅಥವಾ ಮಹಾ ಕುಂಭಮೇಳ. ಸೊ ಇದು ಪ್ರತಿ ವರ್ಷ ನಡೆಯುವ ಒಂದು ಕುಂಭಮೇಳವಾಗಿರುತ್ತದೆ. ಜನವರಿ ಮತ್ತು ಫೆಬ್ರವರಿಯಲ್ಲಿ ನಡೆಸುವ ಕುಂಭಮೇಳವಾಗಿರುತ್ತದೆ ಮತ್ತು ಇದು ಪ್ರಯಾಗರಾಜ್ನಲ್ಲಿ ಪ್ರತಿ ವರ್ಷ ನಡೆಸಲಾಗುತ್ತದೆ ಮಾಘ ಕುಂಭಮೇಳವನ್ನು. ಇಲ್ಲಿ ಒಟ್ಟಿಗೆ 4 ರೀತಿಯ ಕುಂಭಮೇಳಗಳನ್ನು ನಡೆಸಲಾಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡಿ, ಯಾವ ವರ್ಷದಲ್ಲಿ ಕುಂಭಮೇಳವನ್ನು ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯನ್ನು ಸೇರಿಸಲಾಗಿದೆ? ಉತ್ತರ ಆಪ್ಷನ್ ಸಿ ಆಗಿರುತ್ತದೆ 2017ರಲ್ಲಿ. 2017ರ ಸಾಲಿನಲ್ಲಿ ಕುಂಭಮೇಳವನ್ನು ಯುನೆಸ್ಕೋದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಪಟ್ಟಿಗೆ ಸೇರಿಸಲಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿ ಇದಾಗಿದೆ. ಮುಂದಿನ ಪ್ರಶ್ನೆ ನೋಡಿ, 2027ರ ಸಾಲಿನಲ್ಲಿ ನಡೆಯುವ ಕುಂಭಮೇಳ ಎಲ್ಲಿ ನಡೆಸಲಾಗುತ್ತದೆ? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ ನಾಸಿಕ್, ಮಹಾರಾಷ್ಟ್ರದಲ್ಲಿ ನಡೆಸಲಾಗುತ್ತಿದೆ 2027ರ ಸಾಲಿನ ಕುಂಭಮೇಳವನ್ನು. ಮುಂದಿನ ಪ್ರಶ್ನೆ ನೋಡಿ, ಮಹಾಕುಂಭದ ಉತ್ಸವವನ್ನು ದೂರದ ಪ್ರದೇಶಗಳಿಗೆ ಹರಡಲು ಉತ್ತರ ಪ್ರದೇಶ ಸರ್ಕಾರವು ಯಾವ FM ಚಾನೆಲ್ ಅನ್ನು ಪ್ರಾರಂಭಿಸಿದೆ? ಉತ್ತರ ಆಪ್ಷನ್ ಸಿ ಆಗಿರುತ್ತದೆ ಕುಂಭವಾಣಿ ಎನ್ನುವ FM ಚಾನೆಲ್ ಅನ್ನು ಯಾರು ಪ್ರಾರಂಭಿಸಿದರು ಅಂದರೆ ಯೋಗಿ ಆದಿತ್ಯನಾಥ್. ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥ್ ಅವರು ಕುಂಭವಾಣಿ ಎನ್ನುವ FM ಚಾನೆಲ್ ಅನ್ನು ಪ್ರಾರಂಭಿಸಿರುತ್ತಾರೆ. ಸೊ ಇಲ್ಲಿ ಈ ಚಾನೆಲ್ ನಂಬರ್ ಬಂದು 103.5 ಆಗಿರುತ್ತದೆ. ಈ ಚಾನೆಲ್ ಮುಖಾಂತರ ಮಹಾಕುಂಭಮೇಳದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಬಹುದಾಗಿರುತ್ತದೆ. ಹಾಗೆಯೇ ಈ 2025ರಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಳಲು ಭಾರತ ಪ್ರಧಾನಿಯಾದ ನರೇಂದ್ರ ಮೋದಿಯವರು ನೂತನವಾದ ಚಾಟ್ಬಾಟ್ ಅನ್ನು ಅನೌನ್ಸ್ ಮಾಡಿರುತ್ತಾರೆ. ಅದರ ಹೆಸರು ಬಂದು ಕುಂಭ್ ಸಹ್ AI ಯಾಕ್ ಆಗಿರುತ್ತದೆ. ಇದು ಒಂದು AI ಚಾಟ್ಬಾಟ್ ಆಗಿರುತ್ತದೆ. ಸೊ ಈ ಮಾಹಿತಿಯನ್ನು ಕೂಡ ನೆನಪಿಟ್ಟುಕೊಳ್ಳಿ. ಪ್ರಧಾನಿ ಮೋದಿಯವರು AI ಚಾಟ್ಬಾಟ್ ಅನ್ನು ಲಾಂಚ್ ಮಾಡಿರುವುದು. ಅದರ ಹೆಸರು ಕುಂಭ್ ಸಹ್ AI ಯಾಕ್ ಆಗಿರುತ್ತದೆ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥ್ ಅವರು ಕುಂಭವಾಣಿ ಎನ್ನುವ FM ಚಾನೆಲ್ ಅನ್ನು ಪ್ರಾರಂಭಿಸುವುದಾಗಿ ಲಾಂಚ್ ಮಾಡಿರುತ್ತಾರೆ. ಸೊ ಈ 2 ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ, ಕುಂಭಮೇಳದಲ್ಲಿ ಕುಂಭ ಪದದ ಅರ್ಥ ಏನಾಗಿರುತ್ತದೆ? ಉತ್ತರ ಆಪ್ಷನ್ ಸಿ ಆಗಿರುತ್ತದೆ ಕುಂಭ ಪದದ ಅರ್ಥ ಕಲಶ ಆಗಿದೆ. ಸೊ ಇದರ ಹಿನ್ನೆಲೆ ನೋಡಿ,
ಕುಂಭಮೇಳದಲ್ಲಿ ಕುಂಭ ಮತ್ತು ಮೇಳ ಎಂಬ 2 ಪದಗಳಿರುತ್ತದೆ. ಇಲ್ಲಿ ಕುಂಭ ಎಂಬ ಹೆಸರು ಅಮೃತದ ಅಮರ ಪಾತ್ರೆ ಅಥವಾ ಕಲಶದಿಂದ ಬಂದಿದೆ ಮತ್ತು ಮೇಳ ಎನ್ನುವ ಪದವು ಸಂಸ್ಕೃತ ಪದವಾಗಿರುತ್ತದೆ. ಇದರ ಅರ್ಥ ಸಂಗ್ರಹ ಅಥವಾ ಸಭೆ ಎಂದರ್ಥವಾಗಿರುತ್ತದೆ. ಇಲ್ಲಿ ಕುಂಭಮೇಳವು ಹಿಂದೂ ದಂತಕಥೆ ಸಮುದ್ರ ಮಂಥನ ಅಥವಾ ಅಮೃತ ಮಂಥನಕ್ಕೆ ಸಂಬಂಧಿಸಿರುತ್ತದೆ. ಇಲ್ಲಿ ಈ ಕುಂಭ ಪದದ ಅರ್ಥ ಏನೆಂದರೆ ಅಥವಾ ವಾಸ್ತವವಾಗಿ ಇದನ್ನು ಹೂಜಿ ಅಥವಾ ಮಡಕೆ ಅಂತ ಕರೆಯಲಾಗುತ್ತೆ. ಸಮುದ್ರ ಮಂಥನದ ಸಮಯದಲ್ಲಿ ರವಿಲ್ ಅಮೃತ ಅಥವಾ ಮಕರಂದ ಹಿಡಿದಿದ್ದ ಪಾತ್ರೆಯನ್ನು ಸೂಚಿಸುತ್ತದೆ ಈ ಕುಂಭ ಎನ್ನುವ ಒಂದು ಪದ. ಮುಂದಿನ ಪ್ರಶ್ನೆಯನ್ನು ನೋಡಿ. ಮಹಾಕುಂಭ ಮೇಳವನ್ನು ಯಾವ ಗ್ರಂಥದಲ್ಲಿ ವಿಸ್ತರಿಸಲಾಗಿರುತ್ತದೆ? ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಸ್ಕಂದ ಪುರಾಣದ ಗ್ರಂಥದಲ್ಲಿ ಮಹಾಕುಂಭ ಮೇಳದ ಬಗ್ಗೆ ವಿವರಿಸಲಾಗಿದೆ. ಇಲ್ಲಿ ಇದರ ಹೆಚ್ಚಿನ ಮಾಹಿತಿ ನೋಡಿ. ಪುರಾಣಗಳ ಪ್ರಕಾರವಾಗಿ ವಿಷ್ಣುವು ಅಮೃತದಿಂದ ತುಂಬಿದ ಮಡಕೆಯನ್ನು ಹೊತ್ತೊಯ್ಯುತ್ತಿದ್ದನು ಮತ್ತು ರಾಕ್ಷಸರೊಂದಿಗಿನ ಜಗಳದ ಸಮಯದಲ್ಲಿ ಅಮೃತದ 4 ಹನಿಗಳು ಬಿದ್ದಿರುತ್ತದೆ. ಸೊ ಈ ಹನಿಗಳು ಬಿದ್ದ ಸ್ಥಳಗಳು ಉಂಟಲ್ಲ, ಪ್ರಯಾಗ, ಹರಿದ್ವಾರ, ನಾಸಿಕ್ ಮತ್ತು ಉಜ್ಜಯಿನಿಯ ಪವಿತ್ರ ಸ್ಥಳಗಳಲ್ಲಿ ಬಿದ್ದಿದೆ ಎಂದು ತಿಳಿಸಲಾಗಿರುತ್ತದೆ. ಸೊ ಈ ಪವಿತ್ರವಾದ ಸ್ಥಳವನ್ನು ಮತ್ಯಲೋಕದಿಂದ ಮೋಕ್ಷ ಎಂದ ಈ ಸ್ಥಳವನ್ನು ಪರಿಗಣಿಸಲಾಯಿತು. ಆದ್ದರಿಂದ ಈ ಅಮೃತದ ಹನಿಗಳು ಎಲ್ಲೆಲ್ಲಿ ಬಿದ್ದವೋ ಅಲ್ಲಿ 3 ವರ್ಷಗಳ ಮಧ್ಯಂತರದಲ್ಲಿ ಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ. ಸೊ ಇಲ್ಲಿ ನಿಮಗೆ ಗೊತ್ತಾಯ್ತಲ್ಲ ಈ ಕುಂಭಮೇಳವನ್ನು ಯಾಕೆ ಆಯೋಜಿಸಲಾಗುತ್ತದೆ ಅಂತ. ವಿಷ್ಣುವು ಅಮೃತ ಕಲಶವನ್ನು ತರುತ್ತಿರುವಾಗ, ರಾಕ್ಷಸರ ಕೈಯಿಂದ ಅಮೃತ ಕಲಶವನ್ನು ತರುತ್ತಿರುವಾಗ ಅಮೃತದ 4 ಹನಿಗಳು ಪ್ರಯಾಗ, ಹರಿದ್ವಾರ, ನಾಸಿಕ್, ಉಜ್ಜಯಿನಿ ಎನ್ನುವ ಒಂದು 4 ಪವಿತ್ರ ಸ್ಥಳಗಳಲ್ಲಿ ಬಿದ್ದಿರುತ್ತದೆ. ಈ ಸ್ಥಳಗಳು ಒಂದು ಮೋಕ್ಷದ ಸ್ಥಳಗಳು ಅಥವಾ ಒಂದು ಪವಿತ್ರ ಸ್ಥಳ ಆಗಿರುವುದರಿಂದ ಈ ಸ್ಥಳವನ್ನು ಪೂಜಿಸುವುದಕ್ಕಾಗಿ ಪ್ರತಿ 3 ವರ್ಷಗಳಿಗೊಮ್ಮೆ ಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಈ ಸ್ಥಳವನ್ನು ಸಂಗಮ್ ಅಂತ ಕೂಡ ಕರೆಯಲಾಗುತ್ತದೆ. ಸಂಗಮ್ ಅಂದರೆ ಕಿಂಗ್ ಆಫ್ ಹೋಲಿ ಪ್ಲೇಸಸ್ ಅಂತ ಇರುತ್ತದೆ. ಸೊ ಇಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಸಂಗಮದಲ್ಲಿ ಕುಂಭವನ್ನು ಆಯೋಜಿಸಲಾಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಯಾವ ಜಾತ್ರೆಯನ್ನು ಬುಡಕಟ್ಟು ಜನಾಂಗದವರ ಮಹಾಕುಂಭ ಎಂದು ಕರೆಯಲಾಗುತ್ತದೆ? ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಮದ್ರಾಮ್ ಜಾತ್ರೆಯನ್ನು ಬುಡಕಟ್ಟು ಜನಾಂಗದವರ ಮಹಾಕುಂಭ ಎಂದು ಕರೆಯಲಾಗುತ್ತದೆ. ಇಲ್ಲಿ ಮ್ಯಾಡರಮ್ ಜಾತ್ರೆಯನ್ನು ಆದಿವಾಸಿಗಳ ಮಹಾಕುಂಭ ಎಂದು ಕರೆಯಲಾಗುತ್ತದೆ. ಇದು ಭಾರತದ ತೆಲಂಗಾಣ ರಾಜ್ಯದಲ್ಲಿ ಆಚರಿಸಲಾಗುವ ಬೃಹತ್ ಬುಡಕಟ್ಟು ಹಬ್ಬವಾಗಿರುತ್ತದೆ. ಹಾಗೆಯೇ ಭಾರತದಲ್ಲಿ ಇನ್ನೊಂದು ಹಬ್ಬವನ್ನು ಆಚರಿಸಲಾಗುತ್ತದೆ ಮಹಾಕುಂಭದ ಹೆಸರಿನಲ್ಲಿಯೇ. ಅದರ ಹೆಸರು ಪೂರ್ವದ ಮಹಾಕುಂಭ ಅಥವಾ ಮಹಾಕುಂಭ್ ಆಫ್ ದಿ ಈಸ್ಟ್ ಅಂತ ಕರೆಯಲಾಗುತ್ತದೆ. ಸೊ ಇದನ್ನು ಅಂಬಾಚಿ ಮೇಳ ಅಂತ ಕೂಡ ಕರೆಯಲಾಗುತ್ತದೆ. ಸೊ ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಮಹಾಕುಂಭ ಮೇಳದ ಸಂಪ್ರದಾಯವು ಯಾವ ಯುಗದಿಂದ ಪ್ರಾರಂಭವಾಯಿತು ಎಂದು ನಂಬಲಾಗುತ್ತದೆ? ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. ದ್ವಾಪರ ಯುಗದಿಂದ ನಂಬಲಾಗುತ್ತಿದೆ ಅಂತ ಸಂಪ್ರದಾಯದಲ್ಲಿ ಹೇಳಲಾಗುತ್ತದೆ. ಮುಂದಿನ ಪ್ರಶ್ನೆ ನೋಡಿ. ಪ್ರಯಾಗರಾಜ್ ಕುಂಭಮೇಳ 2025ರಲ್ಲಿ ಎಷ್ಟು ಶಾಹಿ ಸ್ಥಾನಗಳು ಇರುತ್ತದೆ? ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. 6 ಶಾಹಿ ಸ್ಥಾನಗಳು ಮಾಡಲಾಗುತ್ತದೆ. ಸೊ ಇದಾಗಿತ್ತು 2025ರಲ್ಲಿ ನಡೆಯುವ ಕುಂಭಮೇಳದ ಬಗ್ಗೆ ಮಾಹಿತಿಗಳು. ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.